ಇಲ್ಲಿ ನೋಡು ಬಿಜೆಪಿ ಬಿಜೆಪಿ नरेंद्र मोदी जी के नरेंद्र मोदी जी के बोलो भारत माता की बोलो भारत माता की ಮೋದಿ ನೇತೃತ್ವದ NDA ಸರ್ಕಾರ ಈಗ ಅಭೂತಪೂರ್ವ ಗೆಲುವನ್ನು ಸಾಧಿಸಿರೋಕೆ ಅವರೇ ಕಾರಣ ಅಂತ ಹೇಳ್ಬೋದು. ಎಷ್ಟೇ ಟೀಕೆ ಟಿಪ್ಪಣಿಗಳು ಮಾಡ್ತಾನೆ ಇರ್ತಾರೆ. ರಾಹುಲ್ ಗಾಂಧಿ ಅವರು ಅವ್ರ ಬಗ್ಗೆ ತುಂಬಾ ಹೇಳ್ತಾರೆ. ಮೋದಿಯನ್ನ ಯಾವಾಗ್ಲೂ ಕೆಟ್ಟದಾಗಿ ಮಾತಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಇದು ಸರಿಯಾದ ಪಾಠ. ಯಾಕಂದ್ರೆ ನೋಡಿ ಈಗ ಎಷ್ಟು ಅಭೂತಪೂರ್ವವಾಗಿ ಗೆದ್ದಿದ್ದಾರೆ. ನಿಜವಾಗ್ಲೂ ಇದು ಎಲ್ಲರೂ ಕಲಿಬೇಕಾದ ಪಾಠ. ಎಲ್ಲಿ ಎಷ್ಟು ಟೀಕೆ ಟಿಪ್ಪಣಿ ಮಾಡ್ತೀರಿ ಅಲ್ಲಿ ಒಳ್ಳೇದ್ ಬಂದೇ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿದೆ. ನಮ್ಮ NDA ಮೋದಿ ನೇತೃತ್ವದ NDA ಗೌರ್ಮೆಂಟ್ ಬಿಹಾರಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ. ನಿಜವಾಗ್ಲೂ ಇದನ್ನ ನಾವು ಒಬ್ಬ ಮೋದಿ ಅಭಿಮಾನಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ಈ ದಿನ ನಮ್ಮ ಶಾಸಕ ಯಾವುದು ಜಗನ್ನಾಥ ಭವನದಲ್ಲಿ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಯಾಕಂದ್ರೆ ಹೆಚ್ಚಿನ ಸೆಲೆಬ್ರೇಷನ್ ಇಲ್ಲ, ಬಿಕಾಸ್ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಗಿರೋದ ಕಾರಣದಿಂದ ಸಣ್ಣ ಮಟ್ಟಿಗೆ ಇದನ್ನ ಆಚರಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅದೇ ಇವ್ರು ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ಬಿಜೆಪಿ ವಿರುದ್ಧವಾಗಿ ಏನಾದ್ರೂ ಸ್ಟೇಟ್ಮೆಂಟ್ಗಳು ರಾಹುಲ್ ಗಾಂಧಿ ಅವರು ಕೊಡ್ತಾನೆ ಇರ್ತಾರೆ. ಅದೇ ಪ್ಲಸ್ ಪಾಯಿಂಟ್ ಆಗುತ್ತೆ. ಪ್ರತಿ ಹಂತದಲ್ಲಿ ಹಿಂದೂಗಳ ಬಗ್ಗೆ ಟಾರ್ಗೆಟ್ ಮಾಡೋದು, ಆಮೇಲೆ ಇವರೇ ಮಾಡೋದು ಮುಸ್ಲಿಂ ಅವ್ರನ್ನ ಕೆಟ್ಟದಾಗಿ ತೋರ್ಸೋದು ಇವರೇ. ಆದ್ರೆ ನಮ್ಮ ಮೋದಿಜಿಯವರು ಎಲ್ಲೂ ಕೂಡ ಮುಸ್ಲಿಮರ ಬಗ್ಗೆ ಎಲ್ಲೂ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ. ಅವರು ಮುಸ್ಲಿಮರಿಗೋಗಿ ಎಷ್ಟೆಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತ ಇಡೀ ರಾಷ್ಟ್ರಾದ್ಯಂತ ಗೊತ್ತಿದೆ. ಮೋದಿಜಿಯವರು ನಮ್ಮ ಜೊತೆಯಲ್ಲಿ ಮುಸ್ಲಿಮರನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕು, ಅವರು ನಮ್ಮ ರಾಷ್ಟ್ರದ ಒಂದು ಭಾಗ ಅಂತ ಹೇಳಿದ್ರೆ ವಿನಃ ಯಾವತ್ತೂ ಕೂಡ ಎಲ್ಲೂ ಕೂಡ ಮುಸ್ಲಿಮರ ಬಗ್ಗೆ ಕೆಟ್ಟದಾಗಿ ಹೇಳಿಲ್ಲ. ಇದನ್ನ ಒಡೆಯೋ ಕೆಲಸ ಮಾಡಿದ್ದು ನಮ್ಮ ಈ ಕಾಂಗ್ರೆಸ್ ಅಂತ ಹೇಳ್ಬೋದು. ಅದರಿಂದ ನಮ್ಮ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಕ್ ಸಾಧ್ಯ ಆಯ್ತು. ಇವತ್ತು ಏನು ಬಿಹಾರದ ಚುನಾವಣೆ ಫಲಿತಾಂಶ ಬಂದಿದೆ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ದಿವಸ. NDA ನೇತೃತ್ವದಲ್ಲಿ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ಕಾಂಬಿನೇಷನ್ ಬಗ್ಗೆ ರಾಹುಲ್ ಗಾಂಧಿಯವರು ಯಾವ್ಯಾವ ರೀತಿಯಲ್ಲಿ ನೆಗೆಟಿವ್ ಕ್ಯಾಂಪೇನ್ ಮಾಡಿದರು. ಇವತ್ತು ವೋಟ್ ಚೋರಿ ಅಂತೇನು ಹೇಳ್ತಾ ಇದ್ರು. ಮಹಾಗಠಬಂಧನ್ನ ಒಟ್ಟು ವೋಟ್ ಚೋರಿಯನ್ನು ಮಾಡಿರುವಂಥದ್ದೇ ರಾಹುಲ್ ಗಾಂಧಿ ಅಂತ ಅನಿಸುತ್ತೆ. ಒಂದು ಒಳ್ಳೆಯ ದಿವಸ NDAಗೆ. ಹಿಂದಿನ 15-20 ವರ್ಷಗಳಿಂದ ನಿತೀಶ್ ಕುಮಾರ್ ಅವರು ಮಾಡಿರುವಂತಹ ಒಂದು ಸ್ವಚ್ಛ ಸರ್ಕಾರ, ವಿಶೇಷವಾಗಿ ಬಿಹಾರದಲ್ಲಿ ಏನು ಗುಂಡಾ ಸರ್ಕಾರ ಅಂತ ಲಾಲು ಪ್ರಸಾದ್ ಅವ್ರದ್ದಿತ್ತು, ಅದು ಎಲ್ಲಿ ವಾಪಸ್ ಬಂದ್ಬಿಡುತ್ತೆ. ಮತ್ತು ನಿತೀಶ್ ಕುಮಾರ್ ನರೇಂದ್ರ ಮೋದಿ ಅವರ ಕಾಂಬಿನೇಷನಲ್ಲಿ ಜನರಿಗೆ ಒಂದು ಅಭಿವೃದ್ಧಿ ಪರವಾದಂತಹ ಒಳ್ಳೆಯ ರೀತಿಯ ಆಡಳಿತ ಬೇಕು ಅಂತೇಳಿ ಜನ ಎಕ್ಸ್ಪೆಕ್ಟ್ ಮಾಡಿದರು. ಅದನ್ನು ಇವತ್ತು ತಮ್ಮ ವೋಟ್ ಮುಖಾಂತರ, ವಿಶೇಷವಾಗಿ ಏನು 2/3 ಮೆಜಾರಿಟಿ ನಮಗೆ ಬರಬೇಕು ಅಂತಿತ್ತು, 190 ಸೀಟ್ಗಳಿಗಿಂತ ಹೆಚ್ಚು ಸೀಟು ನಾವು ಇವತ್ತು ವಿಕ್ಟ್ರಿ ಮಾಡ್ತೇವೆ. ಇಡೀ ದೇಶದಲ್ಲಿ ಮೋದಿಯವರ ಮೇಲೆ ಮತ್ತು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರ ಮೇಲೆ ಜನಕ್ಕೆ ವಿಶ್ವಾಸ ಇದೆ ಅಂಥೇಳಿ ಮತ್ತೊಂದ್ಸಲಿ ತೋರಿಸಿ ಕೊಟ್ಟಾಗಿದೆ. ಭಾಳ ಸಂತೋಷ ಇದೆ ಇವತ್ತು. ನೋಡಿ, ಒಂದು ತುಂಬ ಕ್ಲಿಯರು, ಕಾರ್ಯಕರ್ತರಾಗಿ ನಮಗೆ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಗೆದ್ದರೂ ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸು ಬರುತ್ತೆ, ಸಂಘಟನೆಯಲ್ಲಿ ಒಂದು ಹೊಸ ಹುಮ್ಮಸ್ಸು ಬರುತ್ತೆ. ಅದೇ ರೀತಿ ಕರ್ನಾಟಕದ ಚುನಾವಣೆಗಳಲ್ಲೂ ಇವತ್ತು ಕಾಂಗ್ರೆಸ್ಸು ಎಲ್ಲ ಕಡೆಯೂ ರಿಜೆಕ್ಟ್ ಆಗಿರುವಂತಹ ಪಾರ್ಟಿ. ಯಾವ ಕಾಯಿನ್ಗಳು ಎಲ್ಲೂ ನಡೆಯೋದಿಲ್ವೋ ಆ ಥರದ ಚುನಾವಣೆಗೆ ಸೀಮಿತವಾದಂತಹ ಒಂದು ವಿಷಯವನ್ನು ತಗೊಂಬರುತ್ತೆ. ಜನರಿಗೆ ಬೇಕಾದಂತಹ ಅಭಿವೃದ್ಧಿ ಪರವಾದಂತಹ ಮಾತುಗಳನ್ನು ಕಾಂಗ್ರೆಸ್ ಆಡೋದಿಲ್ಲ. ರಾಹುಲ್ ಗಾಂಧಿಯ ಚುನಾವಣೆ ಕ್ಯಾಂಪೇನ್ ನೋಡಿದ್ರೆ ವೋಟ್ ಚೋರಿಗಿಂತ ಜಾಸ್ತಿ ಏನು ಮಾತಾಡಲಿಕ್ಕೆ ಆಗಲಿಲ್ಲ. ವೆರಸ್ ನರೇಂದ್ರ ಮೋದಿ ಅವರಾಗ್ಬೋದು ಅಥವಾ ನಿತೀಶ್ ಕುಮಾರ್ ಆಗ್ಬೋದು ಅಥವಾ ನಮ್ಮ ಅಲ್ಲಿಯ ಎಲ್ಲ ಸ್ಥಳೀಯ ನಾಯಕರು ಅಭಿವೃದ್ಧಿ ಪರವಾದಂಥ ವಿಷಯವನ್ನು ಮಾತಾಡಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲೂ ನಾವು ಅದೇ ಒಂದು ಆ್ಯಂಗಲಲ್ಲಿ ಚುನಾವಣೆಗೆ ಹೋಗ್ತೀವಿ. ನಮಗಿಲ್ಲೂ ಅದು ಪಾಸಿಟಿವ್ ಆಗುತ್ತೆ. ಎರಡು ವಿಷಯ. ಒಂದು, ಈಗಾಗಲೇ ನಿತೀಶ್ ಕುಮಾರ್ ಅವರು ಅತ್ಯಂತ ಹಿರಿಯ ಮುಖ್ಯಮಂತ್ರಿಗಳು, ತುಂಬ ಅನುಭವಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಒಂದು ಡೆವಲಪ್ಮೆಂಟ್ ರಿಲೇಟೆಡ್ ಏನೇನು ಅವರು ಕೆಲಸಗಳನ್ನು ಮಾಡಿದ್ದಾರೆ ಅದು ಹೆಲ್ಪ್ಫುಲ್ ಆಗಿದೆ. ದೇಶದ ಜನತೆ ನರೇಂದ್ರ ಮೋದಿಯವರ ಜೊತೆಗೆ ಇರಬೇಕು ಅನ್ನುವಂಥ ನಿಶ್ಚಯವನ್ನು ಮಾಡಿದ್ದಾರೆ. ಅದು ನಮಗೆ
ತುಂಬ ಪಾಸಿಟಿವ್ ಆಗಿದೆ. ಮತ್ತು ಇಷ್ಟು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇರುವಂಥ ಕಾಂಗ್ರೆಸ್ಸು ಒಂದೇ ಒಂದು ಸಣ್ಣ ಆರೋಪವು ನಿತೀಶ್ ಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಂದು ಕಡೆ ಕಂಪೇರ್ ಮಾಡಿದ್ರೆ ಎಲ್ಲವನ್ನ ಬಿಟ್ಟು ಕೇವಲ ಸೀಸ್ನಲ್ ಪೊಲಿಟಿಷಿಯನ್ ಆದಂಥ ರಾಹುಲ್ ಗಾಂಧಿ ಒಂದು ಕಡೆ ಆದರೆ, ಇನ್ನು ಗುಂಡಾಗಿರಿಯ ರಾಜಕಾರಣವನ್ನು ಮುಂದುವರಿಸ್ತೀನಿ ಅಂತ ಮುಂದೆ ಬಂದಿರುವಂತಹ ತೇಜಸ್ವಿ ಯಾದವ್. ಹೀಗಾಗಿ ಇವೆರಡು ವಿಷಯಗಳ ಕಾಂಬಿನೇಷನಲ್ಲಿ ಮತ್ತು ಡೆವಲಪ್ಮೆಂಟ್ ನಾವು ಮಾಡಿದ್ದೀವಿ ಅನ್ನೋ ಒಂದು ಕಾಂಬಿನೇಷನಲ್ಲಿ ನಮ್ಮ ಸರ್ಕಾರ ಅಲ್ಲಿ ಆಗಲೇ ಇರೋದ್ರಿಂದ ನಮಗೆ ಇದು ತುಂಬ ಪಾಸಿಟಿವ್ ಆಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.